ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತೊಂದು ನಿಮಗೆ ಒಂದೊಳ್ಳೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ, ಕೆಲವೊಬ್ಬರಿಗೆ ಗೊಂದಲ ಇದೆ. ರಾಯರ ಸೇವೆನ ನಾವು ಮಾಡ್ತೀವಿ ಪ್ರತಿದಿನ, ಪ್ರತಿ ಗುರುವಾರ, ವ್ರತ, ಸಂಕಲ್ಪ, ಪೂಜೆ ಎಲ್ಲನೂ ನಾವು ಮಾಡ್ತಾ ಇದ್ದೀವಿ. ಆದರೆ ರಾಯರಿಗೆ ನಾವು ಮಾಡಿದಂಥ ಸೇವೆ ಖಂಡಿತವಾಗ್ಲೂ ಒಪ್ಪಿಗೆ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋ ಗೊಂದಲ ಇರುತ್ತೆ. ಅದ್ರ ಬಗ್ಗೆ ಒಂದು ಪುಟ್ಟ ಮಾಹಿತಿ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಸ್ನೇಹಿತರೆ, ನೀವು ಮಾಡುವಂಥ ಸೇವೆ ರಾಯರು ನಿಮ್ಮ ಸೇವೆನ ಇಷ್ಟಪಟ್ಟಿದ್ದಾರಾ ಇಲ್ವಾ ಅನ್ನೋದ ನೀವು ಮಾಡುವಂಥ ಪೂಜೆಯ ಸಮಯದಲ್ಲಿ ಹಚ್ಚಿದಂಥ ದೀಪವೇ ನಿಮಗೆ ತಿಳಿಸ್ಕೊಡುತ್ತೆ. ಯಾಕಂದರೆ ಸ್ನೇಹಿತರೆ, ವಿಶೇಷವಾಗಿ ನೀವು ಈ ವ್ರತ ಪೂಜೆಗಳ ಸಮಯದಲ್ಲಿ ಮಾಡುವಂಥ ದೀಪ ಸೇವೆ ಆಗಿರ್ಬೋದು, ಮನೆಗಳಲ್ಲಿ ಹಚ್ಚುವಂಥ ತುಪ್ಪದ ದೀಪಗಳನ್ನು ಹಚ್ಚಿರ್ತೀರ ಅಥವಾ ಎಣ್ಣೆಯ ದೀಪಗಳನ್ನು ನೀವು ಹಚ್ಚಿರ್ತೀರ. ಅಂಥ ಸಂದರ್ಭದಲ್ಲಿ ರಾಯರು ತೃಪ್ತಿಯಿಂದ ನೀವು ಮಾಡಿದಂಥ ಸೇವೆನ ಸಂಪೂರ್ಣವಾಗಿ ಒಪ್ಕೊಂಡಿದ್ದಾರೆ ಅಂತ ಯಾವ್ಯಾವ ರೀತಿಯಲ್ಲಿ ನಿಮಗೆ ಸೂಚನೆನ ಕೊಡ್ತಾರೆ ಅನ್ನೋ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಿರ್ತೀನಿ. ಇವಾಗ ನೀವು ಪ್ರತಿ ಗುರುವಾರ ದೀಪ ಹಚ್ಚುತ್ತೀರಾ ಅಂದ್ಕೊಳ್ಳಿ, ಅಥವಾ ಯಾವುದಾದ್ರೂ 48 ದಿನದ ವ್ರತ ಇರ್ಬೋದು, ಮುಡುಪು ಅನುಷ್ಠಾನ ಇರ್ಬೋದು, ಗಂಧಲೇಪನ ಇರ್ಬೋದು, ಯಾವುದೇ ಒಂದು ಪೂಜೆನ ನೀವು ಮಾಡಿದಂಥ ಸಂದರ್ಭದಲ್ಲಿ ರಾಯರ ಮುಂದೆ ವಿಶೇಷವಾಗಿ ಹಚ್ಚಿದಂಥ ದೀಪಗಳು ಅಂದರೆ, ಇವತ್ತು ನೀವು ಯಾವುದೋ ಒಂದು ಗುರುವಾರದ ಸೇವೆ ಮಾಡಬೇಕು ಅಂತ ನೀವು ಎಲ್ಲ ಸೇವೆಗೆ ಸಿದ್ಧತೆ ಮಾಡಿಕೊಂಡು ನೀವು ಇವತ್ತಿನ ದಿನ ಗುರುವಾರದ ದಿನ ನೀವು ದೀಪ ಹಚ್ಚುತ್ತಾ ಇರ್ಬೋದು, ವ್ರತಗಳ ದಿನ ದೀಪ ಹಚ್ಚುತ್ತಾ ಇರ್ಬೋದು. ಅಂತಹ ದೀಪಗಳನ್ನು ಹಚ್ಚೋವಂಥ ಸಂದರ್ಭಗಳಲ್ಲಿ ನೀವು ಹಚ್ಚಿದಂಥ ದೀಪ ಆ ಕ್ಷಣವೇ, ಅಂದರೆ ನೀವು ಹಚ್ಚಿದಂಥ ಅರ್ಧ ಗಂಟೆ ಅಥವಾ ಒಂದು 10-20 ನಿಮಿಷದ ಒಳಗಡೆ ನಿಮ್ಮ ಮನೆಯಲ್ಲಿರೋಂಥ ದೀಪ ಏನಾದರೂ ಇದಕ್ಕಿದ್ದಂತೆ ಕೆಟ್ಟೋಯ್ತು ಅಂತ ಅಂದರೆ ಉರಿತಾ ಇದ್ದಿತ್ತು ಆ ಕ್ಷಣನೇ ಆರೋಯ್ತು ಅಂತ ಅಂದರೆ, ಅಲ್ಲಿಗೆ ನಾವು ಮಾಡಿದಂತಹ ಪೂಜೆ ಏನೋ ಒಂದು ಅಶುಭ ಆಗಿರುತ್ತೆ. ಅಂದರೆ ಯಾವುದೋ ಒಂದು ರೀತಿಯಲ್ಲಿ ನಾವು ರಾಯರ ಸೇವೆ ಮಾಡ್ತಿರೋ ಅಂಥದ್ರಲ್ಲಿ ನಮಗೆ ಗೊತ್ತಿಲ್ಲದಿದ್ದಂಗೆ ಅಚಾತುರ್ಯ ಅನ್ನೋದು ನಮ್ಮ ಬೆನ್ನಿಂದೆ ನಡೆದಿರ್ಬೋದು, ಅದು ನಮಗೆ ಗೊತ್ತಿಲ್ಲದಿದ್ದಂಗೆ ಆಗಿರುತ್ತೆ. ಅದಕ್ಕೋಸ್ಕರ ಅಲ್ಲಿ ಯಾವುದೋ ಒಂದು ಅಶುಭ ಸೂಚನೆ ಆಗಿರುತ್ತೆ. ನಮ್ಮ ದೇಹದಿಂದ ಆಗಿರ್ಬೋದು, ಮನಸ್ಸಿಂದ ಆಗಿರ್ಬೋದು, ಅಕ್ಕಪಕ್ಕದವರ ಕಣ್ಣು ದೃಷ್ಟಿಯಿಂದ ಆಗಿರ್ಬೋದು, ಅಥವಾ ನಮಗೆ ಮುಂಬರುವ ದಿನಗಳಲ್ಲಿ ಯಾವುದೋ ಒಂದು ಕಾರಣ ಗೊತ್ತಿಲ್ಲದಿಲ್ಲದೆ ಇರೋವಂಥದ್ದು ಯಾವುದೋ ಒಂದು ಗಂಡಾಂತರ ಬರೋ ಅಂಥದ್ದು ಸೂಚನೆ ರಾಯರು ನಮಗೆ ಆ ದೀಪದ ಮುಖಾಂತರ ನಮಗೆ ಕೊಡ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಅಂದರೆ ನಿಮ್ಮ ಮನಸ್ಸಿಗೆ ಸಮಾಧಾನಕ್ಕೆ ನೀವು ಇನ್ನೊಂದು ಸರಿ ದೀಪ ನೀವು ಹಚ್ಬೋದು, ಆದರೆ ಅದು ಖಂಡಿತವಾಗ್ಲೂ ಅದು ನಿಮ್ಮ ಮನಸ್ಸಿಗೆ ಆ ಕ್ಷಣದಲ್ಲಿ ತೃಪ್ತಿ ಕೊಡೋದಕ್ಕೆ ನೀವು ಸಮಾಧಾನವಾಗಿ ಹಚ್ಬೋದು. ಆದರೆ ಯಾವುದೋ ಒಂದು ವಿಪತ್ತು, ಯಾವುದೋ ಒಂದು ಗಂಡಾಂತರ ನಮಗೆ ಮುಂದೆ ಕಾಡ್ತಾ ಇದೆ, ಅಥವಾ ನಾವು ಮಾಡಿರೋಂಥ ವ್ರತಗಳಲ್ಲಿ ನಮಗೆ ಈ ಸೇವೆ ನೀವು ಯಾವುದೋ ಒಂದು ಉದ್ದೇಶಕ್ಕೆ ಮಾಡಿರ್ತೀರ, ಸಂತಾನ ಪ್ರಾಪ್ತಿಗಿರ್ಬೋದು, ಮದುವೆ ವಿಳಂಬ ಇರ್ಬೋದು, ಕೆಲಸದ ಇರ್ಬೋದು, ಕೋರ್ಟ್ ಕಚೇರಿ ಕೆಲಸಗಳಿರ್ಬೋದು, ಅಥವಾ ದಾಂಪತ್ಯ ಕಲಹ ಇರ್ಬೋದು, ಅಥವಾ ನಿಮಗೆ ಯಾವುದೋ ಒಂದು ಅತ್ಯದ್ಭುತವಾದ ಬೇಡಿಕೆ ಆಗಿರುತ್ತೆ. ಆ ಬೇಡಿಕೆ ನೆರವೇರಲಿ ಅಂತ ವ್ರತಗಳನ್ನು ಶುರು ಮಾಡಿರ್ತೀರ, ದೀಪಗಳನ್ನು ಹಚ್ಚುತ್ತಾ ಇರ್ತೀರ. ಅಂಥ ಸಮಯದಲ್ಲಿ ನೀವು ಹಚ್ಚಿದಂಥ ದೀಪ 20 ನಿಮಿಷ ಅಥವಾ ಅರ್ಧ ಗಂಟೆಯ ಒಳಗಡೆ ಆ ಕ್ಷಣನೇ ಕೆಟ್ಟೋಯ್ತು ಅಂದರೆ, ನೀವು ಮಾಡ್ತಿರೋವಂಥ ಸೇವೆ ಅಂದರೆ ನೀವು ಸಂಕಲ್ಪ ಮಾಡ್ಕೊಂಡಿರೋ ಅಂಥದ್ದು ಯಾವುದೋ ಒಂದು ಪೂಜೆ ಅನುಷ್ಠಾನ ಇರ್ಬೋದು, ಅದು ಅಶುಭ ಆಗ್ಬೋದು, ಅಂದರೆ ವಿಳಂಬ ಆಗ್ಬೋದು. ನೀವು ಅಂದ್ಕೊಂಡಿದ್ದು ಆದರೂ ಆಗ್ಬೋದು, ಆಗದೇನೆ ಇರ್ಬೋದು. ಯಾಕಂದರೆ ಕೆಲವೊಂದು ಸತ್ಯಗಳು ಕೆಲವೊಂದು ಸತ್ಯಗಳನ್ನು ನಾವು ಹೇಳೋಕ್ಕೆ ಹೋದಾಗ ಅವ್ರ ಮನಸ್ಸಿಗೆ ಸುಳ್ಳಿನ ಭ್ರಮೆಯಲ್ಲಿರೋ ಅಂಥವ್ರಿಗೆ ಅದನ್ನು ಅರ್ಥ ಮಾಡಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅವರಿಗೆ ಮಾನಸಿಕವಾಗಿ ಕಿರಿಕಿರಿ ಆಗುತ್ತೆ, ಬೇಜಾರಾಗುತ್ತೆ, ಯಾವಾಗಲೂ ಸತ್ಯನ ಒಪ್ಕೊಳ್ಳೋ ಮನಸ್ಥಿತಿಗಳಿರಲ್ಲ. ಆದರೆ
ನೀವು ಅದನ್ನು ಅರ್ಥ ಮಾಡಿಕೊಂಡು ಆ ಕ್ಷಣವೇ ನೀವು ತಪ್ಪು ಕಾಣಿಕೆನ ನೀವು ಇಟ್ಟು, ಅಂದರೆ ನನ್ನ ಕಾರ್ಯದಲ್ಲಿ ಏನೋ ಒಂದು ಅಡಚಣೆ ಆಗಿದೆ, ಏನೋ ಒಂದು ತಪ್ಪಾಗಿದೆ, ಅದು ಯಾಕಾಗಿದೆ ಅಂತ ನನಗೂ ಗೊತ್ತಿಲ್ಲ, ಅಕಸ್ಮಾತ್ ಗೊತ್ತಿದ್ದೋ ಗೊತ್ತಿಲ್ಲದಲೇ ಏನಾದರೂ ತಪ್ಪಾಗಿದ್ದರೆ ಮನ್ನಿಸಿ ಅಂತ ಹೇಳಿ ಆ ದೀಪಕ್ಕೆ ಮತ್ತೊಂದು ಸಾರಿ ನೀವು ಒಂದು ಸ್ವಲ್ಪ ಗಂಜಲ, ಸ್ವಲ್ಪ ಅರಿಶಿಣ ಪುಡಿದು ನೀರನ್ನು ನೀವು ಕಲಿಸ್ಬಿಟ್ಟು ಒಂದೇ ಒಂದು ಸ್ವಲ್ಪ ಒಂದು ತುಳಸಿ ದಳದಿಂದ ಚುಮುಕಿಸ್ಬೇಕಾಗತ್ತೆ. ಅಂದರೆ ಯಾವುದೋ ಒಂದು ವಿಪತ್ತು, ಯಾವುದೋ ಒಂದು ಕಂಟಕ ನಮ್ಮ ಮನೆಗೆ ಬಾಧಿಸುತ್ತೆ ಅಂತ ರಾಯರು ಮೊದಲೇ ಸೂಚನೆ ಕೊಟ್ಟಿದ್ದಾರೆ, ಅಥವಾ ವಿಳಂಬ ಆಗ್ಬೋದು ಅನ್ನೋದನ್ನ ಅವರು ಸೂಚನೆ ಕೊಟ್ಟಾಗ ನಾವು ಅದನ್ನು ಹೋಗಲಿ ಅನ್ನೋದಕ್ಕೋಸ್ಕರ ನಾವು ಗಂಜಲ ಮತ್ತು ಅರಿಶಿಣ ಪುಡಿನ ನೀರಲ್ಲಿ ಅಥವಾ ಹಾಲಲ್ಲಿ ಕಲಸಿ ಸ್ವಲ್ಪ ಚುಮುಕಿಸಿದಾಗ, ಅಂದರೆ ದೀಪಕ್ಕೆ ಸುರಿಯೋದಂಥದ್ದಲ್ಲ, ನೀವು ಮಾಡಿರುವಂಥ ವಿಶೇಷವಾದ ಪೂಜೆಯ ಕೋಣೆ ಇರ್ಬೋದು ಅಥವಾ ಪೂಜೆಯ ಸ್ಥಳ ಇರ್ಬೋದು, ಅಲ್ಲಿ ನೀವು ಮನೆಯ ಪ್ರವೇಶ ದ್ವಾರ, ಮುಂಬಾಗಿಲು ಅಥವಾ ದೇವರ ಕೋಣೆಯಲ್ಲಿ ನೀವು ಆ ನೀರನ್ನು ಚಿಮುಕಿಸಿ ಮತ್ತೆ ತಪ್ಪಿನ ಕಾಣಿಕೆಗೆ ಏನಾದರೂ ಒಂದು ವಸ್ತುನ, ಅಂದರೆ ಒಂದು 11 ರೂಪಾಯಿ ದುಡ್ಡು ಇರ್ಬೋದು, ಅಥವಾ ಒಂದು ವಸ್ತು ತೆಂಗಿನಕಾಯಿ ಇರ್ಬೋದು, ರೇಷನ್ ಇರ್ಬೋದು, ಬೇಳೆ ಇರ್ಬೋದು, ತುಪ್ಪ ಇರ್ಬೋದು ಅಂಥದ್ದು, ಅಥವಾ ಡ್ರೈ ಫ್ರೂಟ್ಸ್ಗಳಿರ್ಬೋದು, ಅದನ್ನು ತಪ್ಪು ಕಾಣಿಕೆ ಅಂತ ಹೇಳಿ ಒಂದು ಬಟ್ಟಲಲ್ಲಿ ಎತ್ತಿಟ್ಟು, ತದನಂತರ ನೀವು ಆ ದೀಪಕ್ಕೆ ನೀವು ಮತ್ತೊಂದು ಸಾರಿ ಅರಿಶಿಣ ಕುಂಕುಮನ ನೀವು ಇಟ್ಟು, ತಾಯಿ ದೀಪದಲ್ಲಿರುವಂಥ ಮಹಾಲಕ್ಷ್ಮಿ, ದುರ್ಗಾದೇವಿ, ಸರಸ್ವತಿ, ನನ್ನಿಂದ ಏನಾದರೂ ಅಪಪ್ರಚಾರ ಆಗಿದ್ದರೆ ಅಥವಾ ಮಾತುಗಳನ್ನು ಆಡಿದರೆ, ಅಥವಾ ಅಂದರೆ ನನಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ಬಾಯಲ್ಲಿ ಅಥವಾ ನಮ್ಮ ಮನಸ್ಸಲ್ಲಿ ಏನಾದರೂ ಕೆಟ್ಟ ಯೋಚನೆಗಳನ್ನು ನಾವು ಮಾಡಿ ಆ ವ್ರತನ ನಾನು ಏನಾದರೂ ಮಾಡ್ತಾಯಿದ್ರೆ, ಅದನ್ನು ನನ್ನಿಂದ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಹೇಳಿ ನೀವು ಆ ದೀಪದ ಬತ್ತಿನ ಸ್ವಲ್ಪ ನೀವು ಕೈಯಿಂದ ಎಳಿಬಾರ್ದು. ಯಾವುದೇ ಕಾರಣಕ್ಕೂ ದೀಪಗಳನ್ನು ನೀವು ರಾಯರಿಗೆ ದೀಪ ಹಚ್ಚೋಂಥ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಚುಮುಟ ಅಂತ ಬರುತ್ತೆ, ಆ ಚುಮುಟದಿಂದ ನೀವು ಆ ದೀಪನ ನೀವು ಆ ಬತ್ತಿನ ಸ್ವಲ್ಪ ಎಳೆದು ಆಮೇಲೆ ನೀವು ದೀಪ ಹಚ್ಚಿದಾಗ ಅದು ಚೆನ್ನಾಗಿ ಉರಿಯುತ್ತೆ. ಆವಾಗ ನಿಮ್ಮ ತಪ್ಪುಗೆ ನೀವು ಕಾಣಿಕೆನ ಒಪ್ಸಿರ್ತೀರ. ಅಂಥ ಸಂದರ್ಭದಲ್ಲಿ ಎಲೆ ಮೇಲೆ ಬಂದಿದ್ದು ಅಲ್ಲ, ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಯ್ತು ಅನ್ನಂಗೆ ಯಾವುದೋ ಒಂದು ರೀತಿಯ ಕಂಟಕಗಳಿದ್ದಾಗ ನಿಮಗೆ ಅದು ಸೂಚನೆ ಕೊಟ್ಟಾಗ, ನೀವು ತಪ್ಪು ಕಾಣಿಕೆಗಳನ್ನು ಇಟ್ಟಾಗ ರಾಯರು ಅದನ್ನು ಸ್ವೀಕರಿಸಿ ನಿಮಗೆ ಯಾವುದೋ ದೊಡ್ಡ ವಿಪತ್ತು ಬರೋ ಅಂಥದ್ದು ಚಿಕ್ಕದಾಗಿ, ಅಂದರೆ ದೊಡ್ಡ ಸಮಸ್ಯೆ ನಿಮಗೆ ಬೆಟ್ಟದಾಗಿರೋ ಸಮಸ್ಯೆ ಚಿಕ್ಕದಾಗಿ ಪರಿಹಾರ ಆಗೋದಕ್ಕೆ ಅದು ನಿಮಗೆ ಒಂದು ಮಾರ್ಗದರ್ಶಕವಾಗಿ ಅದು ನಿಮಗೆ ಸೂಚಿಸುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳೋ ಅಂಥದ್ದು ಅವಶ್ಯಕತೆ ಇರೋದಿಲ್ಲ. ಅಂದರೆ ಏನೋ ನಿಮಗೆ ದೊಡ್ಡ ಜೀವನದಲ್ಲಿ ತುಂಬ ಕಷ್ಟ ಇರುತ್ತೆ, ಯಾರ ಹತ್ರನೂ ಹೇಳ್ಕೊಳಕ್ಕಾಗಿರಲ್ಲ, ಯಾರ ಹತ್ರನೂ ಮಾತಾಡೋಕ್ಕಾಗಿರಲ್ಲ. ಅಂಥ ಸಂದರ್ಭದಲ್ಲಿ ನೀವು ವ್ರತಗಳನ್ನು ಮಾಡಿದಾಗ ಆ ರಾಯರಿಗೆ ಗೊತ್ತಿರುತ್ತೆ ಇದರಿಂದ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ಅಂತ. ಆದರೆ ಅದನ್ನು ಸೂಚನೆ ಕೊಟ್ಟಾಗ ನಾವು ಸ್ವಲ್ಪ ಧೈರ್ಯ ಮಾಡಿ ನಮಗೆ ಏನು ಬೇಕೋ ಅದನ್ನು ನಾವು ರಾಯರ ಹತ್ರ ಕೇಳಿ, ನಮ್ಮಲ್ಲಿ ತಪ್ಪಾಗಿದ್ದರೆ ಅದನ್ನು ತಿದ್ದುಕೊಂಡು ನಡೆದು ನಾವು ಆ ವ್ರತಗಳನ್ನು ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ, ಅಂದರೆ ಮುಂದುವರಿಸಬೇಕಾಗುತ್ತೆ. ಆವಾಗ ನಾವು ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಗೊಂದಲ ಇರಬಾರ್ದು ಅಥವಾ ನಮ್ಮಲ್ಲಿ ಬೇಜಾರಿರಬಾರ್ದು. ನಾವು ಮಾಡ್ತಿರೋ ಅಂಥ ಕೆಲಸಗಳಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದಿಲ್ಲ ತಪ್ಪಾಗೋದು ಸಹಜ ಇರುತ್ತೆ. ಆ ತಪ್ಪನ್ನು ತಿದ್ದುಕೊಂಡು ನಾವು ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ರಾಯರು ನಮಗೆ ಆ ಸೂಚನೆನ ಕೊಟ್ಟಿರ್ತಾರೆ. ಆ ಸೂಚನೆಗಳನ್ನು ನೀವು ಅನುಸರಿಸ್ಕೊಂಡು ರಾಯರ ವ್ರತ ಅಥವಾ ಪೂಜೆಗಳು, ಅನುಷ್ಠಾನಗಳು, ಈ ವರ್ಧಂತಿ ಮಹೋತ್ಸವದಲ್ಲಿ ಮಾಡುವಂತಹ ನೀವು ದೀಪದ ಅನುಷ್ಠಾನಗಳಲ್ಲಿ ಈ ರೀತಿ ನಿಮಗೆ ಆದಾಗ ನೀವು ಮೊದಲೇ ಎಚ್ಚರಿಕೆಯಿಂದ ಗಮನ ಹರಿಸಿ ದೀಪಗಳನ್ನು ಹಚ್ಚಿ ಅಂತ ತಿಳಿಸ್ಕೊಡ್ತಿದ್ದೀನಿ. ಇನ್ನು ನೀವು ಮನೆಯಲ್ಲಿ ವ್ರತಕ್ಕೆ ಅಂತಲೇ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ನೀವು ರಾಯರಿಗೆ ವಿಶೇಷವಾಗಿ ದೀಪಗಳನ್ನು ಹಚ್ಚಿರ್ತೀರ, ತುಪ್ಪದ ದೀಪಗಳನ್ನು ಹಚ್ಚಿರ್ತೀರ. ಆವಾಗ ನೀವು ಅಂದ್ಕೊಬೇಕು, ಅರ್ಧ ಫುಲ್ಲು ಉರಿದಿದೆ ತುಪ್ಪದ ದೀಪ ಅರ್ಧ ಉರಿದಿದೆ ಅಂದರೆ ಪೂರ್ತಿಯಾಗಿ ದೀಪ ಉರಿದಿಲ್ಲ ಅಂತ ಅಂದ್ಕೊಳ್ಳಿ. ಅಂದರೆ ತುಪ್ಪ ಇದೆ ಆದರೆ ಅರ್ಧ ಮಾತ್ರ ಉರಿದಿದೆ ಅಂದಾಗ ಅಲ್ಲಿ ನೀವು ಅಂದ್ಕೊಬೇಕು, ನೀವು ಮಾಡ್ತಿರೋಂಥ ಸೇವೆಯಲ್ಲಿ ರಾಯರಿಗೆ ಇಷ್ಟ ಆಗಿದೆ, ಆದರೆ ನೀವು ಅಂದ್ಕೊಂಡಷ್ಟು ದಿನಗಳಲ್ಲಿ, ಅಂದರೆ ಈಗ ನಿಮ್ಮದು ಒಂದು ಅನುಷ್ಠಾನ ಮಾಡ್ತೀರಾ, ಒಂದು ವಾರದ ಸೇವೆನ ನೀವು ಮಾಡ್ತೀರಾ, 7 ದಿನದ ಸೇವೆ ಇರ್ಬೋದು, 9 ದಿನದ ಸೇವೆ ಇರ್ಬೋದು, 48 ಅಥವಾ 11 ದಿನದ ಸೇವೆಗಳನ್ನು ಮಾಡಿ ನನಗೆ ಇಷ್ಟು ದಿನದಲ್ಲಿ ನನಗೆ ಈ ಕೆಲಸ ಆಗಬೇಕು ಅಂತ ನೀವು ಹೇಳಿ ರಾಯರಿಗೆ ವಿಶೇಷವಾಗಿ ದೀಪಗಳನ್ನು ಹಚ್ಚಿರ್ತೀರಾ, ತುಪ್ಪದ ದೀಪಗಳನ್ನು ಹಚ್ಚಿರ್ತೀರಾ. ಅಂಥ ಸಂದರ್ಭದಲ್ಲಿ ಆ ಕೆಲಸಗಳು ನಿಮಗೆ ಅರ್ಧ ಮಾತ್ರ
ಮಾತ್ರ ತುಪ್ಪ ಹುರಿದಿದ್ದು ಆ ಬತ್ತಿಗಳು ಹಾಗೆ ಉಳಿದಿದ್ರೆ ಆಗ ನೀವು ಅಂದ್ಕೋಬೇಕು ನೀವು ಅಂದ್ಕೊಂಡಿರೋಂಥ ವ್ರತಗಳು, ನೀವು ಅಂದ್ಕೊಂಡಿರೋಂಥ ಕಾರ್ಯಗಳು ತಡವಾಗುತ್ತೆ. ಅಂದರೆ ನೀವು ಎಷ್ಟು ದಿನಗಳು ಗಡುವು ಕೊಟ್ಟಿರ್ತೀರಾ, ಅಂದರೆ ನೀವು ಒಂದು 10 ದಿನ ಅಂತ ಕೇಳಿರ್ತೀರಾ, 11 ದಿನ ಕೇಳಿರ್ತೀರಾ, ಅಥವಾ 48 ದಿನ ಕೇಳಿರ್ತೀರಾ. ಆದರೆ ಅಷ್ಟು ದಿನದ ಒಳಗಡೆ ನೀವು ಅಂದ್ಕೊಂಡಿರೋಂಥ ಕೆಲಸಗಳು ಖಂಡಿತವಾಗ್ಲೂ ಸಂಪೂರ್ಣ ಆಗೋದಿಲ್ಲ. ಆದರೆ ಅದು ಆಗೋ ಅಂಥದ್ದು ಅಂದರೆ ಆಗುತ್ತೆ, ಆದರೆ ತಡವಾಗಿ ಆಗುತ್ತೆ. 1 ತಿಂಗಳಾಗ್ಬೋದು, 48 ದಿನ ಇರೋದು 50 ದಿನ ಆಗ್ಬೋದು, ಅಥವಾ 1 ತಿಂಗಳಿರೋಂಥ ಕೆಲಸಗಳು 3 ತಿಂಗಳಾಗ್ಬೋದು, 4 ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ಆದರೆ ನಿಮ್ಮ ಕೆಲಸ ಆಗುತ್ತೆ, ಆದರೆ ನೀವು ಅಂದ್ಕೊಂಡಿದ್ದ ಸಮಯಕ್ಕೆ ತಕ್ಕಂತೆ ಕರೆಕ್ಟಾಗಿ ಆಗೋದಿಲ್ಲ, ತಡವಾಗಿ ಆಗುತ್ತೆ ಅನ್ನೋದು ಅದು ಸೂಚನೆ ಆಗಿರುತ್ತೆ. ಹಾಗಂತ ಅದಕ್ಕೂ ನೀವು ಗಾಬರಿ ಪಡಬಾರ್ದು ಅಥವಾ ಬೇಜಾರು ಮಾಡ್ಕೊಬಾರ್ದು. ಓಕೆ, ನಾನು ಮಾಡ್ತಿರೋಂಥ ಕೆಲಸಗಳಲ್ಲಿ ಏನೋ ಒಂದು ತಡವಾಗುತ್ತಿದೆ ಅಂತ ಅದು ಸೂಚನೆ ಕೊಟ್ಟಾಗ ನಾವು ಮತ್ತಷ್ಟು ಆ ಕೆಲಸಗಳ ಬಗ್ಗೆ ನಾವು ಇನ್ನಷ್ಟು ಜಾಗೃತೆ ವಹಿಸಿ ಅದಕ್ಕೆ ಏನೇನು ಅನುಕೂಲ ಮಾಡ್ಕೊಬೇಕು ಅಥವಾ ನಾವು ಯಾವ ರೀತಿ ನಾವು ಅದಕ್ಕೆ ಸಿದ್ಧತೆ ಮಾಡ್ಕೊಬೇಕು ಅದನ್ನು ನಾವು ಕೂಡ ಶ್ರಮ ವಹಿಸಿ ಮಾಡಬೇಕು. ಈಗ ಒಂದು ಒಳ್ಳೆ ಕಡೆ ಮದುವೆ ಆಗಬೇಕು ಅಂತ ನಾವು ಬಯಸೋವಂಥದ್ದಾದರೆ ಒಳ್ಳೆ ಸಂಬಂಧಗಳನ್ನು ನಾವು ಹುಡ್ಕೋದಕ್ಕೆ ಸ್ವಲ್ಪ ನಾವು ತಡ ಮಾಡಿ ಯೋಚನೆ ಮಾಡಿ ಆತರಪಟ್ಟು ಮದುವೆ ಆಗೋದಲ್ಲ. ಆತರಪಟ್ಟು ಯಾವುದೋ ಒಂದು ಹುಡುಗಿ ಸಿಕ್ಬಿಡ್ತು, ಯಾವುದೋ ಒಂದು ಹುಡುಗ ಸಿಕ್ಬಿಡ್ತು ಅಂತ ಅರ್ಜೆಂಟಲ್ಲಿ ಮದುವೆ ಆಗೋದು ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂದರೆ ನಮಗೆ ಇನ್ನೇನೋ ಒಂದು ಜೀವನದಲ್ಲಿ ತಡ ಆಗ್ಬೋದು ಅನ್ನೋ ಉದ್ದೇಶದಿಂದ ರಾಯರು ತಿಳಿಸಿರ್ತಾರೆ. ಅದಕ್ಕೆ ನಾವು ತಡೆ ಹಿಡಿದು ನೋಡಿ ನಿಧಾನ ಆದರೂ ಪರವಾಗಿಲ್ಲ, ಒಳ್ಳೆ ಕಡೆ ಹುಡುಕಿ ಒಳ್ಳೆ ಕಡೆ ನಾವು ಮದುವೆ ಆಗೋಂಥದ್ದಾಗ್ಬೋದು. ಅಥವಾ ನೀವು ಮಾಡೋ ಒಂದು ಕೆಲಸಕ್ಕೆ ಅಂತ ಅಪ್ಲೈ ಮಾಡಿರ್ತೀರ, ಆ ಕೆಲಸ ನಿಮಗೆ ಸಿಗೋಂಥ ಸೂಚನೆ ಇರುತ್ತೆ, ಆದರೆ ತಡ ಮಾಡ್ತಾರೆ ಅಂದರೆ ಅದರಿಂದ ನಿಮಗೆ ಇನ್ನೇನೋ ಒಂದು ಬೆನಿಫಿಟ್. ಅಂದರೆ ನಿಮಗೆ ಈಗ ನೀವು ಆ ಕೆಲಸಕ್ಕೆ ಸೇರಿದಾಗ ನಿಮಗೆ 100 ರೂಪಾಯಿ ಸಂಬಳ ಇರೋವಂಥದ್ದು ನಿಮಗೆ ಸ್ವಲ್ಪ ತಡವಾಗಿ ಕೊಡೋದ್ರಿಂದ ರಾಯರು ಅದರಿಂದ ನಿಮಗೆ 1000 ರೂಪಾಯಿ ಸಂಬಳ ಬರೋ ಅಂಥ ಕೆಲಸನ ನಿಮಗೆ ಕೊಡೋದಕ್ಕೆ ರಾಯರು ನಿಮಗೆ ತಡೆ ಹಿಡ್ದಿರ್ತಾರೆ. ಅಂದರೆ ಯಾವುದೋ ಒಂದು ವಿಷಯಕ್ಕೆ ನಿಮಗೆ ತಡೆ ಹಿಡಿದು ಮುಂದೆ ಇನ್ನೇನೋ ಒಂದು ಒಳ್ಳೇದು ಮಾಡೋದಕ್ಕೋಸ್ಕರ ಸ್ವಲ್ಪ ದಿನ ವಿಳಂಬ ಮಾಡ್ತಾರೆ. ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಅಯ್ಯೋ ರಾಯರು ನನ್ನ ಸೇವೆ ಮಾಡಿದ್ದನ್ನು ರಾಯರು ಇಷ್ಟಪಟ್ಟಿಲ್ಲ ಅಂತ ನೀವು ಕೊರಗೋ ಅಂಥದ್ದನ್ನು ನೀವು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅದಾದಮೇಲೆ ನಿಮಗೆ ವಿಶೇಷವಾಗಿ ನೀವು ರಾಯರಿಗೆ ಹಚ್ಚಿದಂಥ ತುಪ್ಪದ ದೀಪ ಪೂರ್ತಿಯಾಗಿ ಹುರಿದಿದೆ ಅಂದರೆ ಬತ್ತಿಗಳ ಸಮೇತ ಪೂರ್ತಿಯಾಗಿ ಹುರಿದು ತುಪ್ಪ ಪೂರ್ತಿಯಾಗಿ ಖಾಲಿ ಆಗಿದೆ ಅಂದಾಗ ಸಂಪೂರ್ಣವಾಗಿ ರಾಯರು ನೀವು ಮಾಡಿದಂಥ ಸೇವೆಗೆ ತುಂಬಾ ಖುಷಿಪಟ್ಟು ನೀವು ಮಾಡಿದಂಥ ಸೇವೆ ರಾಯರಿಗೆ ತುಂಬ ಇಷ್ಟ ಆಗಿದ್ದು ಅದು ಸಂಪೂರ್ಣವಾಗಿ ನೀವು ಅಂದ್ಕೊಂಡಿರೋ ಅಂಥ ಕಾರ್ಯ ಸಂಪೂರ್ಣವಾಗಿ ನೆರವೇರುತ್ತೆ. ಅದರಲ್ಲಿ ಯಾವುದೇ ರೀತಿಯ ಭಿನ್ನಗಳಿಲ್ಲ, ದೋಷಗಳಿಲ್ಲ, ಯಾವುದೂ ಇಲ್ಲ. ನಾನು ಮನಸ್ಪೂರ್ವಕವಾಗಿ ತೃಪ್ತಿಯಿಂದ ನಿನ್ನ ಸೇವೆನ ನಾನು ತಗೊಂಡಿದ್ದೀನಿ. ನೀನು ಯಾವ ಉದ್ದೇಶಕ್ಕೆ ನೀನು ಸೇವೆ ಮಾಡಿದ್ಯಾ ಆ ಸೇವೆ ಸಂಪೂರ್ಣವಾಗಿ ಅತಿ ಶೀಘ್ರದಲ್ಲಿ ನೆರವೇರುತ್ತೆ ಅಂತ ರಾಯರು ನಿಮಗೆ ಸೂಚನೆಯನ್ನು ಕೊಟ್ಟಿರ್ತಾರೆ. ಆ ಸೂಚನೆಗಳ ಆಧಾರದ ಮೇಲೆ ನಾವು ರಾಯರಿಗೆ ನಾವು ಪ್ರತಿದಿನ ದೀಪ ಹಚ್ಚುವಂಥದ್ದಿರ್ಬೋದು, ವ್ರತ ಮಾಡುವಂಥದ್ದಿರ್ಬೋದು, ಸಂಕಲ್ಪ ಸೇವೆಗಳನ್ನು ಮಾಡುವಂಥದ್ದಿರ್ಬೋದು, ಅದನ್ನು ಖಂಡಿತವಾಗ್ಲೂ ನೀವು ಮಾಡ್ಬೋದು. ಹಾಗಂತೇಳಿ ನಾನು ಇದನ್ನೆಲ್ಲ ಹೇಳಿದೆ ಅಂತೇಳಿ ನೀವು ಏನೇನೋ ನಿಮ್ಮ ಮನಸ್ಸಿಗೆ ತೋಚಿದ್ದ ಆಲೋಚನೆಗಳಲ್ಲಿ ಕೆಟ್ಟ ರೀತಿಗಳಲ್ಲಿ ನಮಗೇನೋ ಕೆಟ್ಟದ್ದು ಹೇಳ್ಬಿಟ್ರು ಅಂತ ನೀವು ಯೋಚನೆ ಮಾಡಬಾರ್ದು. ಯಾಕಂದರೆ ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ. ಕಹಿ ಯಾವಾಗ್ಲೂ ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ಕಹಿನೇ ಜೀವನ ಅಲ್ಲ, ಕಹಿ ಜೊತೆ ಸಿಹಿನೂ ಇರಬೇಕು. ಹಾಗೆ ನಮ್ಮ ಜೀವನದಲ್ಲಿ ನಾವು ಮಾಡೋವಂಥ ಕೆಲವೊಂದು ವಿಚಾರಗಳು ಗೊತ್ತಿದ್ದೋ ಗೊತ್ತಿಲ್ಲದಲೇನೋ ನಾವು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಅಂಥ ತಪ್ಪುಗಳನ್ನು ತಿದ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಕೆಲವೊಂದು ಸತ್ಯಗಳನ್ನು ಹೇಳಬೇಕಾಗುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ರಾಯರ ಸೇವೆನ ಮಾಡಿದಾಗ ರಾಯರು ಸಂತೃಪ್ತಿಯಿಂದ ನಮಗೆ ನಾವು ಯಾವ ಉದ್ದೇಶಕ್ಕೆ ಮಾಡಿದ್ದೀವೋ ಆ ಸೇವೆಯಲ್ಲಿ ನಮಗೆ ಪೂರ್ಣ ಫಲ ಕೊಡ್ತಾರೆ. ರಾಯರು ಎಲ್ಲರ ಥರ ಅಲ್ಲ. ರಾಯರು ಯಾವಾಗಲೂ ಆಡಂಬರನ ಇಷ್ಟಪಡೋದಿಲ್ಲ. ರಾಯರು ಇಷ್ಟಪಡುವಂಥದ್ದು ಸರಳತೆನ ಇಷ್ಟಪಡ್ತಾರೆ. ನೀವು ಎಷ್ಟು ಸರಳವಾಗಿ, ಎಷ್ಟು ಭಕ್ತಿಯಿಂದ, ನಮ್ರತೆಯಿಂದ ನೀವು ಮನಸ್ಸಿಂದ ನೀವು ಸೇವೆನ ಅರ್ಪಣೆ ಮಾಡಿ ರಾಯರಿಗೆ ನಿಮ್ಮ ಮನಸ್ಸನ್ನು ಅರ್ಪಣೆ ಮಾಡಿ ನೀವು ಪ್ರೀತಿಯಿಂದ ಕರೆದು ನೀವು ಪೂಜೆ ಮಾಡ್ತಿರೋ ಆ ಪ್ರೀತಿಗೆ ರಾಯರು ನೀವು 1 ಇಡಿಯಷ್ಟು ನೀವು ಪ್ರೀತಿ ಕೊಟ್ಟರೆ ರಾಯರು ನಿಮಗೆ 100 ಇಡಿಯಷ್ಟು ಆಗೋಷ್ಟು ಪ್ರೀತಿನ ಹಂಚುತ್ತಾರೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ರಾಯರಿಗೆ ಯಾವಾಗಲೂ ನೀವು ನಂಬಿಕೆನ ಇಡಿ. ರಾಯರೆಂದರೆ ಮೊದಲು ನಮಗೆ ಗೌರವ ಇರಬೇಕು. ರಾಯರಂದರೆ ಅಸಡ್ಡೆ ಬೇಡ, ರಾಯರಂದರೆ ತಿರಸ್ಕಾರ ಬೇಡ. ರಾಯರು ಕೊಟ್ಟರೆ ಮಾತ್ರ ರಾಯರು ಅನ್ನೋ ಮನಸ್ಸಿನ ಮನೋಭಾವ
ಭಾವನೆ ಬೇಡ. ರಾಯರಂದರೆ ಸುಮ್ಮನೆ ನಿಮಗೆ ಕೇಳಿದ ತಕ್ಷಣ ಓ ಪ್ರಸಾದ ಕೊಟ್ಬಿಟ್ರೆ, ಅಥವಾ ನೀವು ಅಂದ್ಕೊಂಡಿದ್ದು ಆಗಿಬಿಟ್ರೆ, ಅಥವಾ ನೀವೇನೋ ಒಂದು ಡಿಮ್ಯಾಂಡ್ ಮಾಡ್ತೀರಾ ರಾಯರ ಹತ್ರ, ನನಗೆ ಇದಾಗಲೇಬೇಕು, ಇದನ್ನು ಕೊಟ್ಟೇ ಕೊಡಿ ಅಂತ ನೀವು ಡಿಮ್ಯಾಂಡ್ ಮಾಡೋ ಅಂಥದ್ದು ಬೇಡ. ರಾಯರಿಗೆ ಯಾವಾಗಲೂ ಅಷ್ಟೇ, ರಾಯರ ಹತ್ರ ನೀವು ನಮ್ರತೆಯಿಂದ, ಪ್ರೀತಿಯಿಂದ, ಸರಳತೆಯಿಂದ, ಮುಗ್ಧ ಮನಸ್ಸಿನಿಂದ ನೀವು ರಾಯರ ಹತ್ರ ನಿಮ್ಮ ಸೇವೆನ ಮಾಡಿ ನೀವು ಬೇಡ್ಕೊಂಡಾಗ ನಿಮ್ಮ ಇಷ್ಟಾರ್ಥಗಳು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ರಾಯರು ಸದಾ ನಿಮ್ಮ ಜೊತೆ ಇರ್ತಾರೆ. ಯಾವತ್ತೂ ಅಷ್ಟೇ ನೀವು ಹೂ ಪ್ರಸಾದ ಅಂತ ಅದರಲ್ಲಿ ಮುಳುಗೋಗಬೇಡಿ. ಯಾವಾಗ್ಲೂ ನಿಮಗೆ ಹೂ ಪ್ರಸಾದ ಕೊಟ್ಟರು ನಿಮ್ಮನ್ನು ಪ್ರೀತಿಸ್ತಾರೆ, ಕೊಡಲಿಲ್ಲ ಅಂದರೂ ನಿಮ್ಮನ್ನು ಪ್ರೀತಿಸ್ತಾರೆ. ಯಾಕಂದರೆ ರಾಯರು ಯಾವತ್ತೂ ಯಾರನ್ನು ದ್ವೇಷ ಮಾಡೋದಿಲ್ಲ, ಅವರು ಯತಿಗಳು ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ಯಾಕಂದರೆ ನಮ್ಮ ವಿಧಿಯ ಕರ್ಮದಲ್ಲಿ, ನಮ್ಮ ಹಣೆ ಬರದಲ್ಲಿ ಕೆಲವೊಂದು ವಿಧಿ ಕರ್ಮಗಳಿರುತ್ತೆ. ಆ ವಿಧಿ ಆಡಿಸೋ ಆಟದ ಆ ಕರ್ಮಗಳಿಗೆ ತಕ್ಕಂತೆ ನಾವು ಬದುಕಲೇಬೇಕಾಗುತ್ತೆ. ಅಂಥ ಸಮಯದಲ್ಲಿ ನಮಗೆ ಗೊತ್ತಿಲ್ಲದಿದ್ದಂಗೆ ಏನೋ ಒಂದು ಕರ್ಮಗಳಿದ್ದಾಗ ಆ ಕರ್ಮಗಳನ್ನು ಕಳೆಯೋದಕ್ಕೆ ರಾಯರ ಸೇವೆ ಮಾಡಬೇಕೇ ವಿನಃ ನಮಗೆ ಗೊತ್ತಿಲ್ಲದಿದ್ದಂಗೆ ನಾವು ಬಯಸೋ ಅಂಥದ್ದು ಎಲ್ಲದನ್ನು ನಾವು ಅಂದ್ಕೊಂಡಿದ ತಕ್ಷಣ ಸಿಗಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರೆ ಅದಾಗೋದಿಲ್ಲ. ಯಾಕಂದರೆ ಅಂಥ ಯತಿಗಳಿಗೇನೆ ಕಷ್ಟ ತಪ್ಪಿದ್ದಿಲ್ಲ. ನಮ್ಮ ಕರ್ಮನ ಕಳೆದು ನಮಗೆ ಒಂದು ಮೋಕ್ಷದ ಹಾರಿಗೆ ಅಥವಾ ನಮಗೇನು ಪ್ರಾಪ್ತವಾಗಬೇಕೋ, ನಮ್ಮ ಪುಣ್ಯದಲ್ಲಿ ಯಾವುದು ಲಭಿಸಬೇಕು ಅಂತ ನಾವು ರಾಯರ ಸೇವೆ ಮಾಡ್ತೀವೋ, ಆ ರಾಯರ ಸೇವೆ ನಮಗೆ ತಲುಪಬೇಕು ಅನ್ನೋ ಇದು ರಾಯರ ಇಚ್ಛೆ ಆಗಿದ್ರೆ ಅಥವಾ ದೈವ ಸಂಕಲ್ಪ ಇದ್ದರೆ ಅದು ಖಂಡಿತವಾಗ್ಲೂ ಸಿಗುತ್ತೆ. ಕೆಲವೊಂದು ಸಿಗಬಾರ್ದು ಅಂತ ಇದ್ದರೆ ಖಂಡಿತವಾಗ್ಲೂ ನೀವು ಎಷ್ಟೇ ಸೇವೆ ಮಾಡಿ, ರಾಯರ ಎಷ್ಟೇ ಹೂವು ಪ್ರಸಾದ ಕೊಟ್ಟಿರಲಿ, ಏನೇ ಆಗಿರಲಿ, ಅದು ಸಿಗೋ ಅಂಥದ್ದಿದ್ರೆ ಮಾತ್ರ ಸಿಗುತ್ತೆ. ಇಲ್ಲ ಅಂದರೆ ಖಂಡಿತವಾಗ್ಲೂ ಸಿಗೋದಿಲ್ಲ. ಆ ಸತ್ಯ ಕೆಲವೊಬ್ಬರಿಗೆ ಅರ್ಥ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ, ತುಂಬ ನೋವಾಗುತ್ತೆ. ಆದರೂ ಏನೂ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಮನಸ್ಸಿನ ವಿವೇಚನೆಗೆ ಬಿಟ್ಟಿದ್ದು. ನನಗೆ ಗೊತ್ತಿರೋ ರೀತಿಯಲ್ಲಿ ನನಗೆ ಹೇಳಿರೋ, ನನಗೆ ಯಾರು ಗುರುಗಳು ಹೇಳ್ಕೊಟ್ಟಿರೋ ಅಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಯಾವುದೇ ಮನಸ್ಸಿನ ಗೊಂದಲ ಇದ್ದರೆ ಅದನ್ನು ನೀವು ತೆಗ್ದಾಕಿ. ನೀವು ಪ್ರತಿದಿನ ಈ ರೀತಿ ರಾಯರ ಸೇವೆ ಮಾಡುವಾಗ ನಿಷ್ಕಲ್ಮಶ ಮನಸ್ಸಿನಿಂದ, ಸ್ವಚ್ಛವಾದ ಮನಸ್ಸಿನಿಂದ ಆರಾಧನೆಯನ್ನು ಮಾಡಿ. ಅದು ಇನ್ನೇನು ರಾಯರ ವರ್ಧಂತಿ ಮಹೋತ್ಸವ ಬರ್ತಾ ಇದೆ, ಅದಕ್ಕೆ ನಾನು ಗೊತ್ತಿರೋ ಅಂಥದ್ದನ್ನು ನಾನು ವಿಶೇಷವಾಗಿ ಯಾವ ರೀತಿ ಅಥವಾ ವರ್ಧಂತಿ ಮಹೋತ್ಸವದಲ್ಲಿ ಯಾವ ರೀತಿ ಸೇವೆ ಮಾಡಬೇಕು ಅನ್ನೋದನ್ನ ಆಲ್ರೆಡಿ ನಾನು ವಿಡಿಯೋ ಮಾಡಾಕಿದ್ದೀನಿ. ಇನ್ನಷ್ಟು ಸೇವೆಗಳನ್ನು ನಾನು ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ನಿಮಗೆ ಸರಿ ಅನಿಸಿದ್ದನ್ನು ನೀವು ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.